ಬೇಕಾಯ್ತನ? ಯಾಕಯ್ಯವ ಏನಾರ ಬೇಕಾದ್ರೆ ಅಷ್ಟೇ ಬರ್ತೀವೇನ? ಹಾಂ, ಯಾಕೆ ಯಾವತ್ತು ಏನು ನಿನ್ನ ಕಷ್ಟ ಸುಖ ವಿಚಾರಿಸೇ ಇಲ್ಲ ನಾವು? ಏನು ನಿನ್ನ ಕಷ್ಟ ಸುಖಕ್ಕಾಗೇ ಇಲ್ಲ? ಯಾಕೆ ಮಾತಾಡ್ತಿ? ಹಾಂ ಪತಿ ನೀನು ಬಂದಿ? ಅದೇ ಇವತ್ತು ಪರಂದು ಅಕ್ಕಂದು ಮನೆಗೆ ಅವ್ರದ್ದು ಬಿಬಿಗೆ ಇದಾರೆ ಅಲ್ಲ, ಅವ್ರದ್ದು ಗಂಡಂದು ಇನ್ನೊಂದು ಬಿಬಿಗೆ ಅವ್ರದಿಗೆ ಕರ್ಕೊಂಡು ಬರ್ತಾರೆ ಅಂತೆ. ಅದಕ್ಕೆ ನೋಡಕ್ಕೆ ಅಂತ ಅಲ್ಲೇ ನಿಂತ್ಕೊಂಡಿದ್ದೆ. ನಿಮ್ದುಗೆ ಬರೋದು ನೋಡಿ ನಮ್ದುಗೆ ಬಂದೆ. ನಮ್ದು ಬರ್ತಾವ, ನಮ್ದುಗೆ ಮಾತಾಡ್ತಾವ. ಅಯ್ಯೋ ನಿನ್ನ ಕಾವು ಓ ಪರಕ ಏನೇವ ಮಕ್ಕ ಸಪ್ಪಗಾಗೈತಲ್ಲ. ಬೆಳಗಿಂದ ಏನಾರ ಕೂಳಿಗಿಳಿ ತಿಂದಿನಿ ಇಲ್ಲ? ತಿಂದೇನಿವ, ಕೂಳು ತಿಂದೇನಿ. ತಿಂದೆ ಎಲ್ಲಿ ಹೋಗ್ಬೇಕು? ಇದೊಂದು ಕೂಳಿಗಾಗೆ ಹುಟ್ಟಿದ ಜಲಮಲ್ಲ, ತಿನ್ನಕ್ಕ ಬೇಕು. ತಿಂದತಿ ಹಾಳು ಹೊಟ್ಟೆ ಕೇಳ್ಬೇಕಲ್ವ? ಕೂಳು ತಿನ್ಲಿಲ್ಲ ಅಂದ್ರೆ ಸತ್ತರ್ ಮನ್ಯಾಗ ಚುಮ್ಮರಿ ಚಾ ಕೊಡ್ತಾರಂತ. ಇನ್ನೊಂದಿಟ್ಟು ಮನಸ್ಸು ನೋವು ಅಷ್ಟೇ ಇಲ್ಲ ಅಂತಲ್ಲ, ಮತ್ತಿನ್ನು ನಾವು ಕೂಳು ತಿನ್ಲಂಗೆ ಕುಂತ್ರೆ ಹೆಂಗೆ ನಡೀತಿತ್ತನ? ಅಯ್ಯೋ ಬೇಜಾರು ಮಾಡ್ಕೊಬೇಡ ಪರಕ್ಕ. ನಿನ್ನ ಮಕ್ಕ ನೋಡಿದ್ರೆ ಹೊಟ್ಟನ್ ಕಳ್ಳು ಬಾಯಿಗೆ ಬರ್ತಾವ ಯವ್ವ ನನಗರ. ಅರೆ ಪೇಟ್ನಲ್ಲಿ ಇರೋಂಥ ಕಳ್ಳು ಬಾಯಿಗೆ ಹೆಂಗೆ ಬರ್ತದೆ? ಅರೆ ಯಾಕೆ ಬರ್ತದೆ? ಅಯ್ಯೋ ದೇವ್ರಿ, ಮಕ್ಕದು ನೋಡ್ಬಿಟ್ರೆ ನಿಮ್ದಿಗೆ ಹಂಗೆ ಆಗ್ತದೆ, ನಮ್ದಿಗೆ ಆಗಕ್ಕಿಲ್ಲ ಅಲ್ಲ. ಮುಚ್ಚಲೆ ಬಾಯಿ, ನಮ್ಮ ಪಾತಿಗೆ ಯಾವಾಗ ನಕಲಿ ಮಾಡ್ಬೇಕನ್ನೋದ ಗೊತ್ತಾಗಲ್ಲ ನೋಡು. ಪರಕ್ಕ ಬೇಜಾರು ಮಾಡ್ಕೋಬೇಡ, ಆಗಿದ್ದಾಕಿ ಹೋತು, ಮುಂದಾಗದ್ರ ಕಡೆ ಲಕ್ಷ್ಯ ಕೊಡು. ಏನು ನೆನೆಸ್ಕೊಂಡ್ರ ಹೊಟ್ಟೆಲ್ಲ ಉರಿತೈತವ. ಈ ಜಗದಾಗದ ಹೆಂಗೆ ಕುಂತೀಯ ಏನು ಕರೆನ ಹೊಟ್ಟೆಲ್ಲ ಉರಿತೈತಿ. ಅರೇ ನಾನು ಹೋಗ್ಬಿಟ್ಟು ಅಂಗಡಿದ ಒಳಗಡೆ ಇನ್ನೋದು ತಗೊಂಡು ಬರಲಿ. ಅರೇ ನಿಮ್ದುಗೆ ಕುಟ್ಕೊಳ್ಳಿ, ಆವಾಗ ನಿಮ್ದುಗೆ ಹೊಟ್ಟೆದು ಉರಿಯೋದಿಲ್ಲ. 2 ಮಿನಿಟ್ ಮೇ ಎಲ್ಲ ಸಮನಾಗಿ ಆಗ್ಬಿಡ್ತದೆ. ಯೋ ಆದ್ರೆ ಪರಕ ನಾವೊಂದು ಮಾತು ಹೇಳ ನಿನಗೆ. ಈ ಹುಡುಗ ನಿನ್ನ ಜೀವನದಾಗ ಬಂದಿಂದ ಅಂದ್ರೆ ಈ ಹುಡುಗ ಬಂದ್ಮೇಲೆ ಕಿರಿಕಿರಿ ಭಾಳ ಆಗೈತೆ ನೋಡಿ ನಿನಗೆ. ಏನಪ್ಪ ಗ್ರಹಗತಿಗಳು ಅಂತಾರಲ್ಲ, ಅದು ಕೆಲವೊಂದು ಟೈಮು ಸರಿ ಇರಂಗಿಲ್ಲ. ಇದರ ಕಾಲ್ಗುಣನೂ ಏನು ಅರಿಷ್ಟ ಗುಣನೋ ಯಾರಿಗೆ ಗೊತ್ತು. ಇದು ಚಲೋ ಇದ್ದಂಗಿಲ್ಲವ ಇದರದ ಕಾಲ್ಗುಣ ಹುಡುಗ. ಇದು ದರಿದ್ರ ಇದ್ದಂಗಿರ್ಬೇಕು ಈ ಹುಡುಗ. ಈ ಹುಡುಗ ನಿನ್ನ ಮನೆಗೆ ಬಂದಿಂದ ನಿನಗೆ ಈ ಕಿರಿಕಿರಿ ಚಾಲು ಆಗೈತೆ ನೋಡು. ಪರಕ ಏನ ಬೇಜಾರ್ನಾಗದಿ? ನನಗಿಂತ ಒಂದು ತಟ್ಟು ವಯಸ್ಸಿನ ದೊಡ್ಡಕೇನು ಸುಮ್ಮನದ ನೋಡು. ಇಲ್ಲಾಂದ್ರೆ ನನಗೂ ಹೊಡೆದಾಡಕ್ ಬರ್ತೈತಿವ? ನಾ ಏನು ಹೇಳ್ಬಾರ್ದು ಹೇಳಿದೆ ಅಂತೇಳಿ ನಾನು ಹೊಡೆದಿ ಅಲ್ಲ ಹಡಿಬಿಟ್ಟಿ. ಸಣ್ಣ ಕೂಸಿಗೆ ಹೆಂಗೆ ಮಾತಾಡ್ಬೇಕು ಹೆಂಗೆ ಮಾತಾಡ್ಬಾರ್ದು ಗೊತ್ತಾಗೋದಲ್ಲ. ನಾ ಬುದ್ಧಿಯಲ್ಲಿಟ್ಟಿ ತುತ್ತು ಸೀದಾ ಬಾಯಿಗೆ ಒಯ್ತಿ ಇಲ್ಲ? ನಿನ್ನ ಮತ್ತೆ ಹುಟ್ಟುಗುಣ ಸುಟ್ರೆ ಎಲ್ಲಿ ಹೋಗತ್ತದ? ಅಲ್ಲಿ ಆ ಕೂಸಿಗೆ ಅನ್ನಕತ್ತೆ ನೀ ಬಂದಿದ್ದು ನೋಡಿ ಮಾತಾಡ್ಸಕ್ ಬಂದಿ ಅಂತ ಮಾಡಿದ್ದೆ. ಹಿಂಗ ಆ ಹುಡುಗನ್ನ ಹೇಳಕ್ ಬಂದಿ ಅಂತ ಗೊತ್ತಾಗಲಿಲ್ಲ ಬಿಡು ನನಗೆ. ಅರೇ ಕೆದರ್ಸ್ಕೊಂಡ್ಬಿಟ್ಟು ಕೇರಿಯ ಹಾಕಿಸ್ಕೊಳ್ಳೋದು ಅಂದ್ರೆ ಇದೇ ಇರ್ಬೋದು. ಅರೇ ಸುಮ್ಕೆ ಬರೋದು ಬಿಟ್ಟು ಅರೇ ಬಾಯಿಗೆ ಬಂದಂಗೆ ಮಾತೇ ಆಡ್ಬಿಟ್ಟು ನೋಡಿ ಅವ್ರ ಕಡೆ ಹಿಂಗೆ ಬಾಜಾ ಭಜಂತ್ರಿಗೆ ಬಾರಿಸ್ಕೊಂಡ್ಬಿಟ್ರು. ಅರೇ ಅಲ್ಲೇ ಇದ್ಬಿಟ್ರೆ ನಮ್ದುಗೆ ಹೊಡೆದ್ರೆ ಏನು ಮಾಡೋದು? ಅದಕ್ಕೆ ನಮ್ದುಗೆ ಹೊರಗಡೆ ಓಡಿ ಬಂದಾವು. ಮಕ್ಕಳ ದೇವ್ರ ಸಮಾನ ಅಂತಾರ. ಹಡಿಬಿಟ್ಟಿ ಇಂತ ಹೊಲಸು ಬಾಯಾಗಿ ಇಂತ ಮಾತ ಅನ್ನೋದು ಆ ಕೂಸಿಗೆ ಅದಕ್ಕೇನ್ ತಿಂತಿತ್ಲೆ? ತಪ್ಪ ಒಪ್ಪ ಏನ್ ತಿಂತಿತ್ತದಕ್ಕೆ? ಇನ್ನು ಪ್ರಪಂಚದ ಜ್ಞಾನ ಇಲ್ಲ ಆ ಖುಷಿಗಂತೇನೆ. ಅಯ್ಯೋ ಏನೋ ನೀನ್ ಒಳ್ಳೇದು ಕೇಳಿದ್ನವ, ಅದನ್ನ ತಗೊಂಡೋಗಿ ಎತ್ತಾಗರ ಬಿಟ್ಟು ಬಾ ಅಂದ್ರೆ ಆರಾಮಕ್ಕಿ ಒಳ್ಳೇದಕ್ಕತಿ ಅಂತೇಳಿ. ಹಡಿಬಿಟ್ಟಿ ನನ್ನ ಗಂಡ ಲಗ್ನ ಆಗಿ 13-14 ವರ್ಷ ಆತಂತ. ಏನು 13-14 ವರ್ಷ ಆದ್ರೆ ಇಲ್ಲ ಆವಾಗಿಂದನೂ ಐತೆ ಕೂಸು. ನನಗ್ ಗೊತ್ತಾಗಿದ್ ಸುದ್ದಿ ಈಗ ಅಷ್ಟೇ. ಅಂದ್ರೆ ನಿನ್ನ ಮಾತಿನ ಪ್ರಕಾರ ಏನು? ಅರೇ ಪರಂದು ಅಕ್ಕ ಇವ್ರದಿಗೆ ಏನು ಹೇಳ್ತಾ ಇದಾರೆ ಗೊತ್ತಾ? ಅರೇ ಈಗ ಗೊತ್ತಾಯ್ತಲ್ಲ ಮ್ಯಾಟರ್ಗೆ. ಅರೇ ಈ ಸುದ್ದಿದು ಈ ಕೂಸು ಬರ್ದೇ ಇದ್ರೆ ಈ ಬಚ್ಚೆದು ಬಂದಿದ್ದಕ್ಕೆ ನಿಮ್ದಿಗೆ ಈಗ ಗೊತ್ತಾಯ್ತು, ಇಲ್ಲ ಅಂದ್ರೆ ಸಾಯ ಮಟ್ಟ ಗೊತ್ತೇ ಆಗ್ತಾ ಇದ್ದಿಲ್ಲ ಅಂತ ಹೇಳ್ತಾ ಇದಾರೆ. ಊರ್ ಹಡಿಬಿಟ್ಟಿ ಕೂಸು ಬಂದ ಯಾರು ಏನಂತ ಗೊತ್ತಾತನ ಅಂತಿನ್ನ ಆಳ್ಗುಡಿ ಬಿದ್ಕೊಡೋ ನನಗೆ ಬೇಕಾಗೈತಿ. ಏನೋ ಒಂದ್ ಒಳ್ಳೇದು ಹೇಳ್ತೇವಿ ಕೇಳೋದಲ್ಲ ಅಂದ್ರೆ ಯಾಕೆ ಇದು ಮಾಡ್ಬೇಕು? ಅರೇ ತುಂಬ ಹರಾವು ಅಲ್ಲ ತುನ್ನ ಅಚ್ಚಾರಕ್ಕಿಂದಿ. ಊರ್ ಹಡಿಬಿಟ್ಟಿ ನೀ ಬಂದಿದ್ದಕ್ಕೆ ಜೊತೆಗೆ ಹಿಂಗಾಗಿದ್ದು. ಪಾರ್ವತಿ ಮಮತಾ ಬಾ ಬಾ ಒಳಗ್ ಬಾ, ಹೆದರ್ಕೋಬೇಡ. ನಾನು ಹೆಂಡತಿ ಏನಲ್ಲ, ಇನ್ಮೇಲೆ ಇದು ನಿನಗೆ ಮನಿನ ಮಗಳ ಬಾರವಾ. ಪಲ್ಲವಿ ಇನ್ಮ್ಯಾಗ ಇದು ನಿನ್ನ ಮನಿ ಏನು? ಅವರು ನಿಮ್ಮ ದೊಡ್ಡವ. ಅದ ಮೊನ್ನೆ ಒಂದು ಪಾಪು ಇದಾತಂದೆಲ್ಲ, ಆ ಪಾಪು ಸಿಕ್ಕಿದ್ದದ. ಈ ಮನಿ ಒಳಗೆ ನಿಮ್ಮ ದೊಡ್ಡವಾಗ ಚಂದಾಗಿ ಮರ್ಯಾದೆ ಕೊಟ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ನೀನು ಏನು ಹೊಳ್ಳಿ ಮಾತಾಡಂಗಿಲ್ಲ. ದೊಡ್ಡವಕ್ಕಿ ಅರ್ಥ ಆತಿಲ್ಲ ನಿನಗೆ? ಏನು ಪ್ರೀತಿಯಿಂದ ನೋಡ್ಕೋಬೇಕು. ಅಯ್ಯೋ ದೇವ್ರೆ ಏನು ಪ್ರೀತಿಯಿಂದ ನೋಡ್ಕೋಬೇಕು. ಈ ಮನೆಗೆ ಕರ್ಕೊಂಬಂದ ನಮ್ಮಪ್ಪ. ಅಯ್ಯೋ ದೇವ್ರೆ ನಾನು ಎಷ್ಟು ಹೇಳಿದೆ ಬರಂಗಿಲ್ಲ ಅಂತೇಳಿ. ಈ ಊರ ಹೆಸರು ಕೇಳ್ತಿದ್ದಂಗೆ ನೋಡಿದ್ರಿ ಇದ್ದ ಮನೆಗೆ ಕರ್ಕೊಂಬಂದಾನ ನಮ್ಮಪ್ಪ. ಏನು ಮಾಡಲಿ ನಾನು, ಏನು ಮಾಡಲಿ? ಏನು ಯೋಚನೆ ಮಾಡತ್ತೀವ? ಏನಿಲ್ಲಪ್ಪ ರೀ ಅಕ್ಕ ಅಲ್ಲಿ ನೋಡಲ್ಲಿ. ಪಾರ್ವತಿ ಏನ ಮನೆಗೆ ಬಂದವ್ರಿಗೆ ಹಿಂಗೆ ಮರ್ಯಾದೆ ಕೊಡೋದು ಅಲ್ಲ. ಬಾಗ್ಲಕ್ಕೆ ಬಂದ ತಾಯಿ ಮಗಳು ನಿಂತಾರ, ಒಂದು ತಿರುಗಿ ಮಾತಾಡ್ಬೇಕಂತ ಅನಿಸ್ವಲ್ತಾನ ನಿನಗೆ? ಆತ ನಿನ್ನ ಮನ್ಸಿಗೆ ನೋವಾಗೈತೆ ನಂಗೆ ಗೊತ್ತು. ಆದ್ರೆ ಇನ್ಮ್ಯಾಗ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಕರ್ಕೊಂಬಂದೀನಿ. ನೋಡಿದ್ರೆ ನೀ ಹಿಂಗೆ ಮಕ್ಕ ನೋಡಿನೂ ಅತ್ತಾಗ ತಿರ್ಕೊಂಡು ನಿಂದಿರ್ತಿ ಅಂದ್ರೆ ಏನು ಹೇಳಲಿ ನಾನು? 14 ವರ್ಷದಿಂದಾನು ಏನು ನಾನು ಅಕ್ಕಿ ಮಕ್ಕ ನೋಡ್ಕೊಂತಾನೆ ಇದ್ದೇನೆ. ಬಂದಾರಿಲ್ಲ ಮನೆಗೆ.
ಮುಗಿದು ಹೋತು. ನಾನು ಅಕ್ಕಿನ ಮಾತಾಡ್ಸೋದಾಗ್ಲಿ ಅಕ್ಕಿ ನನ್ನ ಮಾತಾಡ್ಸೋದಾಗ್ಲಿ ಏನು ಅವಶ್ಯಕತೆ ಇಲ್ಲ. ಪಾರ್ವತಿ ಹಂಗೆ ಮಾಡಬೇಡ, ಸ್ವಲ್ಪ ತಿರುಗು. ತಿರುಗಿ ಮಾಡು. ಈ ಹುಡುಗಿ ಇಲ್ಲಿ, ಈ ಹುಡುಗಿ ನನ್ನ ಗಂಡನ ಮಗಳ. ರೀ ಒಂದು ಮಾತು ಕೇಳ್ತೀನಿ, ಏನು ನಿಮಗೆ ಈಕಿಗೆ ಮದುವೆಯಾಗಿ ಎಷ್ಟು ವರ್ಷ ಆತ ನಂಗೆ ನಿಜ ಹೇಳ್ಬೇಕು. ನೀವು ಕರೆ ಹೇಳ್ಬೇಕಂದ್ರೆ ಹೇಳಲೇಬೇಕು. ಅಲ್ಲ ನಾ ಹೇಳಿದ್ನಲ್ಲ ಒಂದು 13-14 ವರ್ಷ ಅಷ್ಟೇ ಬಾಳಲ್ಲ ಅಂತೇಳಿ. ಸುಳ್ಳು 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 ಸುಳ್ಳು. ಇಲ್ಲೋಡ, ಮದುವೆ ವಯಸ್ಸಿನ ಮಗಳು ಬರಕ್ ಸಾಧ್ಯ ಹೆಂಗ? ಏನು ಏನ ಕೂಸ್ ಹುಟ್ಟಿನ ಮದುವೆ ಮಾಡ್ಕೊಂಡ್ರನ? ಹೇಳ್ರಿ, ಈಗ ಒಂದು 13-14 ವರ್ಷದ ಒಳಗೆ ಮದುವೆ ಮಾಡ್ಕೊಂಡ್ರೆ ಕೂಸ್ ಹುಟ್ಟಾಕ ಟೈಮ್ ಬೇಡನ? ಆಕಿ ಮದುವೆ ವಯಸ್ಸಿಗೆ ಬಂದಿರೋ ಮಗಳು ಅದಾಳ, ನೀವಂತೀರಿ 13-14 ವರ್ಷ? ಸಾಧ್ಯನೇ ಇಲ್ಲ. ನಿಜ ಹೇಳ್ರಿ, ನನ್ನ ನೀವು ಮದುವೆ ಮಾಡ್ಕೊಂಡೆ ಏನು ಸ್ವಲ್ಪ ದಿನಕ್ಕೆ ನೀವು ಭಾಳ ಅಂದ್ರೆ ಒಂದು 2-3 ವರ್ಷದ ಒಳಗೆ ನೀವು ಈಕಿನ ಮದುವೆ ಮಾಡ್ಕೊಂಡಿರಿ. ನನಗೆ ಗೊತ್ತಾಯ್ತು. ನನಗೆ 2 ವರ್ಷದೊಳಗೆ ಮಕ್ಕಳಾಗ್ಲಾರ್ದಕ್ಕೆ ಅವಾಗ ಈಕಿನ ಮದುವೆ ಮಾಡ್ಕೊಂಡಿರೋದಿಲ್ಲ ನೀವು. ಈಗ ನಮಗೊಂದು ಮಗು ಇದ್ದಿತ್ತಂದ್ರು ಏನು ಆಕಿನ ಮದುವೆ ವಯಸ್ಸಕ್ಕರ ಬಂದಿರ್ತಿದ್ಲು, ಮಗ ಇದ್ದಿದ್ರು ಮದುವೆ ವಯಸ್ಸಕ್ಕೆ ಬಂದಿರ್ತಿದ್ದ. ಇಲ್ಲ, ನೀವು ಸುಳ್ಳು ಹೇಳಾಕತ್ತೀರಿ. ಕರೆ ಹೇಳ್ರಿ, ಈಕಿದು ನಿಮ್ದು ಮದುವೆ ಆಗಿ ಎಷ್ಟು ದಿನ ಆತ? ದಿನ ಅಲ್ಲ, ವರ್ಷ. ಹೇಳ, ಎಷ್ಟು ವರ್ಷ ಆತ? ಥೋ ಪಾರ್ವತಿ, ಯಾಕೆ ಎಲ್ಲ ಒಂದು ಅಲ್ಲೇ ಒಯ್ತಾ ಇದ್ದೀನಿ ಅಂತೆ ನಾನು. ನಂದು ಆಕಿದು ಮದುವೆ ಆಗಿ ಪಾರ್ವತಿ ನಿನ್ನ ಮನ್ಸಿಗೆ ನೋವಾಕತಿ ಅಂತೇಳಿ ನಾನು ಸ್ವಲ್ಪ ಬಿಟ್ಟು ಹೇಳಿದ್ದೆ. ನಿಜ ಹೇಳ್ಬೇಕಂದ್ರೆ ಅಕ್ಕಿದು ನಂದು ಮದುವೆ ಆಗಿ ಬರೋಬ್ಬರಿ 19 ವರ್ಷ ಆಕತಿ. ಅಂದ್ರೆ ನೀವು ನನ್ನ ಮದುವೆ ಮಾಡ್ಕೊಂಡು 1.5 ವರ್ಷಕ್ಕೆ ಈಕಿನ ಮದುವೆ ಮಾಡ್ಕೊಂಡಿರಿ ಅಲ್ಲ? 1.5 ವರ್ಷಕ್ಕೆ ನಾನು ಅಷ್ಟು ಬೇಜಾರಾಗಿಬಿಟ್ಟೆ ನಿಮಗೆ. 1.5 ವರ್ಷಕ್ಕೆ ನನಗೆ ಮಕ್ಕಳಾಗಲ್ಲ ಅಂತೇಳಿ ನೀವು ಫಿಕ್ಸ್ ಆಗಿಬಿಟ್ರಿ ಅಲ್ಲ? ನನ್ನ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆತ್ರಿ? 20 ವರ್ಷ ಮುಗಿದು 21ನೇ ವರ್ಷ ನಡೆಯಕತ್ತೈತಿ. ನೀವು ಅಷ್ಟರೊಳಗೆ ಈಕಿನ ಮದುವೆ ಮಾಡ್ಕೊಂಡು 19 ವರ್ಷ ಆತಂತೀರಿ. ಅಂದ್ರೆ ತಡಕಿಲ್ದ ಈಗ ಹೊಟ್ಟೆಲಿಂದ ಹಡದೆ ಬಿಟ್ಲ. ಅದಕ್ಕೆ ಮದುವೆ ವಯಸ್ಸಿನ ಮಗಳದಾಳ ನಿಮ್ಗೆ ಅಲ್ಲ? ಅಕ್ಕ ಬೇಜಾರಾಗ್ಬೇಡ್ರಕ್ಕ. ನೀನ್ ಮಾತಾಡ್ಬೇಡ. ಮದುವೆ ಆಗಿರೋ ಗಂಡಸಿನ ಹಿಂದೆ ಬಿದ್ದು ಮದುವೆ ಮಾಡ್ಕೊಂಡು ನನಗೆ ಅನ್ಯಾಯ ಮಾಡಿದ್ದಲ್ದ ಮತ್ತೆ ಮಾತಾಡಕ್ ಬಂದೀಯ. ಮನಸ್ಸು ಹೆಂಗೆ ಬರ್ತೈತೆ? ಅಕ್ಕ, ಅದು ನಾನು ಇವ್ರನ್ನ ಭಾಳ ಇಷ್ಟಪಟ್ಬಿಟ್ಟೆ ಅಕ್ಕ. ಅವಾಗ ಒಂದು ಸಂತೆ ಇವ್ರು ನಾನು ಭೇಟಿಯಾಗಿದ್ದು, ಇವ್ರ ಮೇಲೆ ಭಾಳ ಪ್ರೀತಿ ಮಾಡಿಬಿಟ್ಟೆ. ಅದಕ್ಕೆ ನಾನು ಮದುವೆ ಮಾಡ್ಕೊಂಡೆ ಅಕ್ಕ. ಬೇಜಾರಾಗ್ಬೇಡಕ್ಕ. ಅಕ್ಕ, ನೀನು ನನಗೆ ಮೋಸ ಮಾಡಿದಿ. ನಿನ್ನ ಮಗಳು ನಿನಗೇ ಮೋಸ ಮಾಡಿಬಿಟ್ಲು. ಏನ? ನನ್ನ ಮಗಳು ನನಗೆ ಮೋಸ ಮಾಡಿದ್ಲ? ಹೇಳ್ಬೇಡ್ರಿ ಅಕ್ಕ. ಏನು ಹೇಳತ್ತೀರಿ ನೀವು? ನನ್ನ ಮಗಳು ನನಗೆ ಯಾಕೆ ಮೋಸ ಮಾಡ್ತಾಳ? ಈಗ ಸದ್ಯ ಬೇಡ, ಹೇಳ್ತೇನೆ. ಅದಕ್ಕೂ ಟೈಮ್ ಅಂತ ಬರ್ತೈತಿ, ಅವತ್ತು ಹೇಳ್ತೇನೆ. ಏನು? ಆದರೆ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಗಾದಿ ಮಾತು ಯಾವತ್ತೂ ಸುಳ್ಳಾಗಲ್ಲ. ಏನು? ತಾವೊಂದು ಬಗದ್ರೆ ದೈವ ಮತ್ತೊಂದು ಬಗಿತೈತಂತ. ಏನು? ನನಗೆ ನೀವು ಮೋಸ ಮಾಡಿದ್ರಿ, ಆದ್ರೆ ದೇವ್ರು ನೋಡ್ತಿರ್ತಾನ. ಮನುಷ್ಯರು ಶಿಕ್ಷೆ ಕೊಟ್ಟರೆ ಎದ್ದೇಳ್ಬೋದು, ದೇವ್ರ ಶಿಕ್ಷೆ ಕೊಟ್ಟರೆ ಯಾವತ್ತೂ ಸಾಧ್ಯ ಇಲ್ಲ, ಯಾವತ್ತೂ ಸಾಧ್ಯ ಇಲ್ಲ. ಬಾರಪ್ಪ ಒಳಗೆ ಹೋಗುಣ. ಈ ನಿಯತ್ತಿಲ್ಲ ಜನದ ಕೂಟ ನಮಗೆ ಯಾಕೆ ಬೇಕು ಮಾತು? ಅಲ್ಲ, ಜೀವನದಾಗ ಇದನ್ನೆಲ್ಲ ಮರ್ತು ಆರಾಮಾಗಿರ್ಬೇಕಂತ ಮಾಡಿದ್ದೆ. ಆದರೆ ಈಗ ನೋಡಿದರೆ ಇದೇ ಮನೆಯಾಗ ಇರುವಂಗಾಗೈತಿ. ನನ್ನ ಮಗನ್ನ ನಾನು ತಮ್ಮ ಅಂತ ಕರೆಯಂಗಾಗೈತಿ. ನನ್ನ ಮಾವ ನನಗೆ ಮೋಸ ಮಾಡಿದ. ನನ್ನ ಮದುವೆ ಮಾಡ್ಕೊತೇನೆ ಅಂತ ಕೈ ಕೊಟ್ಟ. ನನಗೆ ಕೂಸಾಗಿದ್ದ ನಮ್ಮ ಅಪ್ಪ ನಮ್ಮವ್ವ ಗೊತ್ತಿಲ್ಲ. ಈ ವಿಚಾರ ಏನಾರು ಅವ್ರಿಗೆ ಗೊತ್ತಾದ್ರೆ ಅಯ್ಯೋ ದೇವ್ರೆ, ನನ್ನ ಕುತ್ತಿಗೆನ ಹೆಚ್ಚಕ್ತಾರ. ಅದು ಹೋಗಲಿ, ಅವ್ರ ಮರ್ಯಾದೆ 3 ಕಾಸಿಗೆ ಹರಾಜಾಕಟ್ಟು. ಅಯ್ಯೋ ದೇವ್ರೆ, ಏನು ಮಾಡಲಿ, ಏನು ಮಾಡಲಿ? ಪಾರ ದೊಡ್ಡವ ಇವತ್ತೇನೋ ಸುಮ್ಮನೆ ಇರ್ಬೋದು, ಆದ್ರಾಕಿ ನಾಳೆ ಆದರೂ ಹೇಳೇ ಹೇಳ್ತಾಳ. ಇಲ್ಲ ಇಲ್ಲ ಇಲ್ಲ, ಹೆಂಗಾರ ಮಾಡಿ ಪಾರ ದೊಡ್ಡವನ ಬಾಯಿ ಮುಚ್ಚಿಸ್ಬೇಕು. ಹೇಳಬೇಡ ದೊಡ್ಡವ ಅಂತ ಕೇಳ್ಕೊತೀನಿ. ಕಾಲಿಗೆ ಬಿದ್ದು ಒಪ್ಪಿದ್ಲು ಚಲೋ, ಇಲ್ಲಾಂದ್ರೆ ಬೇರೆ ಏನಾರ ದಾರಿ ಹುಡುಕ್ಬೇಕು. ರೀ, ನಿಮ್ಮ ಹೆಂಡತಿಗೇನು ತಲೆ ಕೆಟ್ಟತನ? ಏನದ? ನನ್ನ ಮಗಳು ನನಗೆ ಯಾಕೆ ಮೋಸ ಮಾಡ್ತಾಳ? ಏನೇನೋ ಬಾಯಿ ಬಂದಂಗೆಲ್ಲ ಮಾತಾಡಿ ಹೋದ್ರಲ್ಲ ಅವ್ರು. ಏನಿದು ಒಂದು ಹಕ್ಕಿಕತ್ತು ಗೊತ್ತಾಗೋಲ್ತಪ್ಪ. ನನ್ನ ಮಗಳು ನನಗೆ ಯಾಕ್ರಿ ಮೋಸ ಮಾಡ್ತಾಳ? ಏನಿದು ಹುಚ್ಚರು ಸಂತೆ ಅಂತೇನು ನಾನು ಅತ್ತಾಗ? ನಿಜವಾಗ್ಲೂ ನಂಗೆ ಇದಕ್ಕೆ ಏನು ಹೇಳ್ಬೇಕಂತೇಳಿ ಗೊತ್ತಾಗೋಲ್ತತ್ತಾಗ.
ನನ್ನ ಮಗಳ ಬಂಗಾರ ಆಕಿ ನನಗೆ ಮೋಸ ಮಾಡ್ತಾಳನ. ಇಲ್ಲೋಡ ಹಾಗೆಲ್ಲ ಮಾತಾಡ್ಬೇಡ. ಆಕಿಗೇನು ಹುಚ್ಚು ಹಿಡ್ದಿಲ್ಲ, ಆದರೆ ಯಾಕೆ ಹಂಗೆ ಮಾತಾಡಿದ್ಲ ಗೊತ್ತಾಗ್ತಿಲ್ಲ ಅಷ್ಟೆ. ಎಂದೂ ಮಾತಾಡೋದಕ್ಕೆಲ್ಲಕ್ಕೆ ಹಂಗೆ. ಇವತ್ತು ಹಿಂಗೆ ಯಾಕೆ ಮಾತಾಡಿದ್ಲು ಅಂತ ನನಗೂ ಒಂದು ಕ್ಷಣಕ್ಕೆ ಒಂಥರ